ಗ್ರಾಮದಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದ್ದು 15ನೇ ಹಣಕಾಸು ಯೋಜನೆ ಅನುದಾನ ನರೇಗಾ ಕಾಮಗಾರಿಗಳು ಮಾಡದೆ ಬಿಲ್ ಮಾಡಿದ್ದಾರೆ ಎಂದು ಆರೋಪಿಸಿ ಪಿಡಿಒ ದೊಡ್ಡಯ್ಯ ಸ್ವಾಮಿಯನ್ನ ರಾತ್ರಿ 9 ಗಂಟೆಯವರೆಗೆ ಗ್ರಾಮ ಸಂಚಾರ ಮಾಡಿಸಿದ ಘಟನೆ ವರದಿಯಾಗಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಗ್ರಾಮದಲ್ಲಿ ಚರಂಡಿಗಳು ಗಬ್ಬೆದ್ದು ನಾರುತ್ತಿವೆ. ರೋಗ ರುಜಿನಗಳು ಬಂದು ಮೃತಪಟ್ಟರು. ಅಂತ್ಯ ಸಂಸ್ಕಾರ ಮಾಡಲು ಸೂಕ್ತ ಸ್ಮಶಾನದ ವ್ಯವಸ್ಥೆ ಇಲ್ಲ. ಸ್ಮಶಾನಕ್ಕೆ ಹೋಗಲು ಸೂಕ್ತ ರಸ್ತೆ ಹಾಗೂ ಸ್ಮಶಾನದಲ್ಲಿ ಮುಳ್ಳಿನ ಗಿಡಗಳು ತುಂಬಿವೆ. ಆದರೆ ಇಲ್ಲಿನ ಗ್ರಾಮ ಪಂಚಾಯತಿನಲ್ಲಿ 15ನೇ ಹಣಕಾಸು ಯೋಜನೆಯಡಿ ಸ್ಮಶಾನದ ಸ್ವಚ್ಛತೆಗೆ 50,000 ಹಣ ಬಿಡುಗಡೆ ಮಾಡಲಾಗಿದೆ. ಸ್ಮಶಾನದಲ್ಲಿ ನರೇಗಾ ಯೋಜನೆಯಡಿ ಸಸಿ ನೆಡಲು ಗುಂಡಿ ಅಗೆದು ಬಿಲ್ ಮಾಡಲು ಯತ್ನಿಸಿದ್ದು ಗ್ರಾಮಸ್ಥರಿಗೆ ಸಿಕ್ಕಿಬಿದ್ದಿದ್ದಾರೆ. ಗ್ರಾಮದಲ್ಲಿ ಸ್ವಚ್ಛತೆ ಮಾಯವಾಗಿದ್ದು ಕನಿಷ್ಠ ಬೀದಿ ದೀಪಗಳು ಇಲ್ಲದಂತಾಗಿದೆ. ನೀರಿನ ಸಿಸ್ಟಂಗಳಿಗೆ ನಲ್ಲಿಗಳನ್ನು ಅಳವಡಿಸಿಲ್ಲ. ಕನಿಷ್ಠ ನೀರು, ಬೆಳಕು, ಸ್ವಚ್ಛತೆ ಕಾಪಾಡಲು ವಿಫಲವಾದ ಗ್ರಾಮ ಪಂಚಾಯತ್ ಅಧಿಕಾರಿಯನ್ನ ಗ್ರಾಮಸ್ಥರು ಪಿಡಿಒಗೆ ರಾತ್ರಿ 9 ಗಂಟೆಯವರೆಗೆ ಗ್ರಾಮ ಸಂಚಾರ ಮಾಡಿಸಿ ವಾಕ್ಥ್ರೂ ಮಾಡುವ ಮೂಲಕ ಗ್ರಾಮದ ಸಮಸ್ಯೆಗಳನ್ನ ಕಣ್ಣಿಗೆ ಕುಕ್ಕುವಂತೆ ತೋರಿಸಿದ್ದಾರೆ. ಅವ್ರಿಗೆ ಫೋನ್ ಮಾಡ್ತೀನಿ. ಕೆಲಸ ಆಗಿಲ್ಲ ಏನಕ್ಕೆ ಬೇಕು? ನಮ್ಮೂರಿಗೆ ಯಾಕೆ ಬರಕ್ ಶಿಥಿಲಗೊಂಡೈತಲ್ಲ ಅದು ಟ್ಯಾಂಕ್. ಸುಮ್ಮನಿರಿ ಸರ್, ನೋಡಿ ಸರ್, ವಾಲ್ಮೀಕಿ ಭವನ್ ತಾವು ಇರೋದು ಟ್ಯಾಂಕ್ ಇದು ಅದು ಹೋಗೈತು. ಓಕೆ, ಇದೆಲ್ಲ ಈಗ ವೀರಾಪುರಕ್ಕೂ ಕೆಂಪಾಪುರಕ್ಕೂ ತಿಗಡ್ರಳ್ಳಿಗೂ ಹೊಸಳ್ಳಿಗೂ ಒಂದಕ್ಕೆ ಆಗ್ತದೆ. ಅವೆಲ್ಲ ಹೊಸದಾಗೈತೆ, ಎಲ್ಲ ಊರಿಗೂ ಹೊಸದಾಗೈತೆ. ಇದೊಂದಕ್ಕೆ ಮಾತ್ರ ಆಗಬೇಕು, ಎಲ್ಲ ಬೇರೆ ಕಡೆ ಹೊಸದಾಗೈತೆ. ನಮ್ಮೂರ್ಗೆ ಆಗ್ತಿಲ್ಲ. ನಿಮ್ಮೂರ್ಗೂ ಹೊಸದಾಗಿ ನಿರ್ಮಾಣ ಏನ್ ಮಾಡ್ತಾ ಇದ್ರು ಅಂತ ಹೇಳಿದನು. ಟೆಂಡರ್ ಕರೆದಿದ್ದನು. ಬೇರೆ ಊರಿಗೆ ಕ್ಯಾನ್ಸಲ್ ಮಾಡ್ಬೇಕಾಯ್ತು. ನೀವು ಇದು ಪಿಡಿಒ ತಾನೇ ನೀವು. ಸಾಕ್ರಿ ಸಾ, ಅವರೆಲ್ಲ ಟೆಂಡರ್ ಕರೀತಾರೆ ಮೆಂಬರ್ಗಳು ಅಂತ ಊರಲ್ಲಿ ಒಂದು 10 ಜನ ಹೇಳಕ್ ಕೇಳಿ. ಆಮೇಲೆ ನೀವು ಮಾತಾಡೋರು ನಾನು ಅವಕಾಶ ಕೊಟ್ಟೆ. ಇವಾಗ ನಾನು ಮಾತಾಡ್ತೀನಿ. ಮೆಂಬರ್ ಎಷ್ಟು ಜನ ಇದ್ದಾರೆ ನಮ್ಮೂರಲ್ಲಿ? 13. ನಿಮ್ಮೂರಲ್ಲಿ 4. ಹೆಡ್ ಕ್ವಾರ್ಟರ್ಸ್ ಬಂದು ಹೆಡ್ ಕ್ವಾರ್ಟರ್ಸ್ಗೆ ಎಷ್ಟು ಜನ ಬರ್ತಾರೆ? ಸಾರ್ವಜನಿಕರ ಸ್ಮಶಾನ ಅಭಿವೃದ್ಧಿಯಡಿ ಹೆಸರಲ್ಲಿ ಭಾರಿ ಗೋಲ್ಮಾಲ್ ಮಾಡಿದ್ದು ಕಾಮಗಾರಿ ಮಾಡದೆ ಬಿಲ್ ಅಪ್ರೂವಲ್ ಮಾಡಲು ಯತ್ನ ನಡೆದಿದೆ ಎಂದು ಗ್ರಾಮಸ್ಥರು ಪ್ರಶ್ನಿಸಿದಾಗ ಪಿಡಿಒ ಕಕ್ಕಾಬಿಕ್ಕಿಯಾಗಿದ್ದಾರೆ. ಕಳೆದ 6 ತಿಂಗಳ ಹಿಂದೆ 15ನೇ ಹಣಕಾಸು ಯೋಜನೆಯಡಿ ಸಾರ್ವಜನಿಕ ಸ್ಮಶಾನ ಸ್ವಚ್ಛತೆ ಮಾಡಲಾಗಿತ್ತು. ಮಳೆಯಾದ ಪರಿಣಾಮ ಗಿಡ ಮರಗಳು ಬೆಳೆದುಕೊಂಡಿವೆ. ಸ್ಮಶಾನಕ್ಕೆ ಸೂಕ್ತ ರಸ್ತೆ ಅಭಿವೃದ್ಧಿಗೆ ನೂತನ ಅಧ್ಯಕ್ಷರ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಹಿಂದೆ 6 ತಿಂಗಳ ಮೇಲಾಗಿದೆ ಸರ್ ಕೆಲಸ ಮಾಡಿಸಿ. ಅವಾಗೆಲ್ಲ ಕೆಲಸ ಮಾಡೋದು ನಾನೇ ಬಂದು ನೋಡಿದ್ದೀನಿ. ಬಂದು ನೋಡಿದಾಗ ಎಲ್ಲ ಜಂಗಲೆಲ್ಲ ತೆಗೆದು ಎಲ್ಲ ಒಂದು ಕಡೆ ಹಾಕಿ ಅದಕ್ಕೆಲ್ಲ ಇದನ್ನ ಬೆಂಕಿ ಹಚ್ಚಿ ಇದು ಮಾಡಿದ್ದಾರೆ. ಆದ್ರೂ ಈಗ ಒಂದು 6 ತಿಂಗಳಾದ್ಮೇಲೆ ಈ ತರ ಎಲ್ಲ 15 ಫೈನಾನ್ಸ್ ಅಲ್ಲಿ 50,000ದಲ್ಲಿ ಕೆಲಸ ಮಾಡಿಸಿದ್ವಿ. ಅದೇ ಜಂಗಲ್ ಕ್ಲೀನಿಂಗ್ ಒಂದು ಮಾಡಿಸಿದ್ವಿ ಸರ್. ಎಲ್ಲ ಸುತ್ತ ಎಲ್ಲ ಬೆಳ್ಕೊಂಡಿತ್ತಲ್ಲ ಸರ್, ಅದೆಲ್ಲ ಕ್ಲೀನ್ ಮಾಡಿದ್ದಾರೆ. ಅದನ್ನ ಅಭಿವೃದ್ಧಿ ಏನು ಸ್ಮಶಾನದಲ್ಲಿ ಜಂಗಲ್ ಕ್ಲೀನಿಂಗ್ ಅಂತ ಹಾಕಿದ್ದು ಅದು ಮಾಡಿದ್ದಾರೆ ಸರ್. ಕೆಲಸ ಆಗಿದೆ. ಬಟ್ 6 ತಿಂಗಳಾದ್ಮೇಲೆ ಇವೆಲ್ಲ ಗಿಡಗಳು ಬೆಳ್ಕೊಂಡಿದೆ, ಮಳೆ ಬಂದು ಬೆಳ್ಕೊಂಡಿದೆ. ಆದ್ರೂ ಮಾಡ್ಸೋಣ, ಇನ್ನೊಂದ್ಸಲ ಮಾಡ್ಸೋಣ ಸರ್. NRG ರೋಡ್ ಇಲ್ಲಿ ನಾವು ಮಾಡ್ಸಿಲ್ಲ ಸರ್. ನಾವು ಮಾಡ್ಸಿಲ್ಲ ಸರ್. ಮಾಡಿಸ್ಬೇಕು, ಮಾಡಿಸಿ ಸದ್ಯಕ್ಕೆ ನಾನು ಬಂದ್ಮೇಲೆ ಮಾಡಿಸಿಲ್ಲ ಸರ್. ಅದು 3 ವರ್ಷ ಆಯ್ತು ಸರ್. ಮಾಡಿದೀವಿ, ಈ ರೋಡ್ ಮಾಡಿಲ್ಲ. ನಾನು ಸಿಕ್ಕಾಪಟ್ಟೆ ಕೇಳ್ಕೊಂಡಿದೀವಿ, ಬಂದ್ ನೋಡ್ತೀವಿ. 3 ವರ್ಷದಿಂದ ಬಂದ್ ಕೇಳ್ಕೊಂಡಿರೋದು ನಾವು. ಸಸಿ ನೆಟ್ಟಿದ್ದೆ ಸರ್, ಅದು ಗಿಡ ಬೆಳೆದಿಲ್ಲ ಅನ್ಬಿಟ್ಟು ನಾವೇನು ಸರ್. ಅದು ಬೋರ್ಡ್ ಕಟ್ಸಕ್ಕಿಂತ ಮುಂಚೆ ಗಿಡಗಳು ಹಾಕಿದ್ದು, ಗಿಡದಿಂದ ಫ್ರೀಯಾಗಿ ಸಸಿ ತಂದು ಹಾಕ್ಸಿದ್ದು. ಯಾವಾಗ ಸಸಿಗಳು ಇದಾಗ್ಲಿಲ್ವೋ ನಾವು ಅದಕ್ಕೆ ಬೋರ್ಡ್ ಏನು ಕಟ್ಸಿರ್ಲಿಲ್ಲ ಸರ್. ಅರಣ್ಯ ಇಲಾಖೆಯಿಂದ ಕೊಟ್ಟಾಗ ಗಿಡಗಳನ್ನ ನೆಡೆಸ್ತೋ
ಅಲ್ಲ ಆತರ ಏನಿಲ್ಲ, ಮಾಡ್ಬೇಕಾಗಿತ್ತು. ಆ ಗಿಡ ಯಾವಾಗ ಬೆಳಿಲಿಲ್ವೋ ಸರ್ ಬೋರ್ಡ್ ಕಟ್ಟಬೇಕಾಗಿತ್ತು. ಯಾಕೆ ಸರ್ ಅದ ಇವು ಫಸ್ಟ್ ಸಸಿಗಳು ನೆಟ್ಬಿಟ್ವಿ. ಅದೇ NREGಯಲ್ಲಿ ನಮ್ಮ ಇಂಜಿನಿಯರ್ ಬಂದು ಅದೆಲ್ಲ ನೋಡಿ ಇದ್ ಮಾಡಿಸ್ತೀವಿ ಅಂತ ಹೇಳಿದ್ವು. ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಇಂಜಿನಿಯರ್ ಇರ್ತಾರೆ, ಬಂದ್ ಮಾಡಿಸ್ತೀನಿ ಅಂತ ಹೇಳಿ ಅದು NREGಯಲ್ಲೇ ಮಾಡಿಕೊಡಿ ಅಂತ ಆಮೇಲೆ ಹೇಳಿದ್ದು ಸರ್. ಸ್ಮಶಾನ ಅಭಿವೃದ್ಧಿಗೆ 50,000 ಹಣ ತೆಗೆದಿದ್ದು ಎಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಎಂದು ತೋರಿಸಲಿ. ನೂತನ ಅಧ್ಯಕ್ಷರಾಗಲಿ, 3 ವರ್ಷದಿಂದ ಇರುವ PDO ಆಗಲಿ, ಇದುವರೆಗೂ ಎಷ್ಟೇ ಬಾರಿ ಅಭಿವೃದ್ಧಿ ಮಾಡಿದ್ದಾರೆ ಎಂಬುದು ತೋರಿಸಲಿ. ಕನಿಷ್ಠ ದಾರಿ ಇಲ್ಲ, ನೀರಿಲ್ಲ, ಬೆಳಕಿಲ್ಲ ಎಂದಿದ್ದಾರೆ. ಯಾವರು ಚಿಕ್ಕಮಗಳೂರು. ಈಗ ನಮ್ದು ಅಭಿಪ್ರಾಯ ಏನಂದ್ರೆ, ಇದು 6 ತಿಂಗಳಾಗಿದೆ ಅಂತ ಕೆಲಸ ಮಾಡಿ. ಯಾವ್ದು ಇದು ಸ್ಮಶಾನ ಅಭಿವೃದ್ಧಿ ಅಂತ. ಸ್ಮಶಾನ ಅಭಿವೃದ್ಧಿಗೆ ಏನ್ ಮಾಡಿದಾರೆ ಅಂತ 50,000 15 ಫೈನಾನ್ಸ್ ಅಲ್ಲಿ ಕೆಲಸ ಮಾಡಿದಾರಂತೆ. ಇವಾಗ ಕ್ಲೀನಿಂಗ್ ಮಾಡಿದ್ದಾರೆ. 50,000ಕ್ಕೆ ಇಲ್ಲಿ ಕೆಲಸ ಏನಾಗಿದೆ ಅಂತ ತೋರಿಸಿ ಆ ಕಡೆ ಬೇಕಾದ್ರೆ ನಾವು. ಈಗ PDO ಸಾಹೇಬ್ರು ಇಲ್ಲೇ ಇದಾರೆ, ಅಧ್ಯಕ್ಷರು ಇಲ್ಲೇ ಇದಾರೆ. ಅವ್ರ ಫೀಲ್ಡ್ ಅಲ್ಲಿ ಆಗಿತ್ತು, ಮತ್ತೊಬ್ರು ಫೀಲ್ಡ್ ಅಲ್ಲಿ ಆಗಿದ್ರೆ, ಇಲ್ಲ ಇವ್ರು PDO ಇದ್ದಾಗ ಆಗಿತ್ತು, ಮತ್ತವ್ರು PDO ಇದ್ದಾಗ ಆಗಿದ್ರು ನಮ್ಗೆ ಗೊತ್ತಿಲ್ಲ. ಬಟ್ ಅವರು ಸರ್ ನೀವು ಎಷ್ಟು ವರ್ಷದಿಂದ ಇರೋದು? 3 ವರ್ಷದಿಂದ ಇವ್ರು ಇದಾರೆ. PDO ಸಾಹೇಬ್ರು ಇಲ್ಲೇ ಜೊತೆಲಿದ್ದಾರೆ. ಬಟ್ ಇವ್ರ ಫೀಲ್ಡ್ ಅಲ್ಲಿ ಆಯ್ತು, ಬೇರೆ ಫೀಲ್ಡ್ ಅಲ್ಲಿ ಆಯ್ತು ಗೊತ್ತಿಲ್ಲ. 6 ತಿಂಗಳು ಅಂತ ಹೇಳ್ತಾ ಇದ್ರೆ 6 ತಿಂಗಳು ಆದ್ಮೇಲೆ ಮತ್ತೆ ಇವರೇ ಇರ್ತಾರೆ. ಹೆಚ್ಚು ಕಮ್ಮಿ ಇವ್ರು ಆದಾಗಿಂದ ನೋಡಿ ಸರ್ 6 ತಿಂಗಳು ಆಗಿದೆ ಅಂತ ಕೆಲಸ ಮಾಡಿ. ಆ ರೇಂಜ್ಗೆ ನೋಡಿ, ಕರೆಂಟ್ ಕಂಬಕ್ಕಿಂತ ಉದ್ದಕ್ಕವಾಗಿ ಬೆಳೆದಿದೆ. ಕರೆಂಟ್ ಕಂಬದಿಂದ ಮುಂದಕ್ಕೆ ಕೆಲಸ ಮಾಡಿರೋದು. ಅಲ್ಲ ಅವ್ರು ಎಲ್ಲಿಗಿನ ಮಾಡ್ಕೊಳ್ಳಿ, ನಮ್ಗೇನೋ ಇಲ್ಲಿ ಬೇಕಾದ್ರೆ ಸ್ಮಶಾನ ಅಭಿವೃದ್ಧಿ ಆದ್ಮೇಲೆ 50,000 ಬಿಲ್ ಮಾಡಿದ್ಮೇಲೆ 15 ಫೈನಾನ್ಸ್ 50,000 ಬಿಲ್ ಮಾಡಿದ್ದಾರೆ. ಒಳಗಡೆ 15 ಫೈನಾನ್ಸ್ ಅಲ್ಲಿ ಒಬ್ಬ ಮೆಂಬರ್ಗೆ 50,000 ಅಂತ ಕೊಡ್ತಾರೆ ಸರ್. ನಮ್ಮೂರಲ್ಲಿ ಮೆಂಬರ್ ಇರೋದು 4 ಜನ. ಆ 4 ಜನದಲ್ಲಿ ಏನೇನಕ್ಕೆ ಯಾವ್ಯಾವ ಕೊಟ್ಟಿದಾರೋ ನಮ್ಗೆ ಗೊತ್ತಿಲ್ಲ. ಅದು ಯಾವ ಫೀಲ್ಡ್ ಅಲ್ಲಿ ಆಗಿದೆ ಅಂತಾನೂ ಗೊತ್ತಿಲ್ಲ. ನಾವು ಆರೋಪ ಮಾಡ್ತಿರೋದು ಈ ತರ ಆಗಿದೆಯಲ್ಲ, ಅಲ್ಲಿ ನಡ್ಕೊ ಬರೋದಕ್ಕೂ ದಾರಿನೂ ಇಲ್ಲ. ಇಬ್ಬರ ಬರೋದಕ್ಕೆ ಜಾಗ ಅವಕಾಶ ಇದೆ. ಅದು ಆ ತರ ಜಾಗಕ್ಕೆ ಅಲ್ಲಿಗೂ ಬೋರ್ಡ್ ಕೊಟ್ಟಿದ್ದಾರೆ, ಅದು ಕೆಲಸ ಆಗಿಲ್ಲ. ಇಲ್ಲಿ ಸ್ಮಶಾನ ಅಭಿವೃದ್ಧಿ ಅಂತ ಮಾಡಿದ್ರೆ, ಜಂಗ ಕ್ಲೀನಿಂಗ್ ಅಂತ ಅದನ್ನೂ ಕೆಲಸ ಮಾಡಿಲ್ಲ. ಅದಕ್ಕೆ ಇದಕ್ಕೆ ಏನ್ ತರ ಕೆಲಸ ಮಾಡಿದ್ರೆ, ಯಾವ ತರ ಬಿಲ್ ಮಾಡಿದ್ರೆ ಅದಕ್ಕೆ ನಾವು ಅಧ್ಯಕ್ಷನ PDOನ ಕೇಳ್ತಾ ಇದೀವಿ. ಏನಾಗಿದೆ, ಎತ್ತಾಗಿದೆ, ಬಿಲ್ ಯಾಕೆ, ಏನು, ಎತ್ತ ಅಂತ. ಇದೊಂದು ಬಿಲ್ಲು, ಮತ್ತೆ ಈ ರೋಡಿಂದ ಒಂದು ಬಿಲ್ಲು, ಸ್ಮಶಾನ ಅಭಿವೃದ್ಧಿದೊಂದು ಬಿಲ್ ಮಾಡಿದ್ರೆ, ಬಟ್ ಅಭಿವೃದ್ಧಿ ಆಗಿಲ್ಲ ಈ ಸ್ಮಶಾನದ್ದು. ಮತ್ತೆ ರೋಡಿಂದೊಂದು ಒಂದು ಆಗಿದೆ ಅಂತ ಹೇಳ್ತಾ ಇದ್ರೆ, ಬಟ್ ಅದು ಆಗಿದೆ ಇಲ್ವೋ ನಮಗೂ ಗೊತ್ತಿಲ್ಲ. ಒಬ್ಬರು ಮಾತ್ರ ಓಡಾಡಕ್ ಆಗ್ತಿದೆ ಅಷ್ಟೇ. ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಚರಂಡಿಗಳು ಗಬ್ಬೆದ್ದು ನಾರುತ್ತಿದ್ದು ಸೊಳ್ಳೆ ಕಾಟ ಹೆಚ್ಚಾಗಿದೆ. ನೀರಿನ ಟ್ಯಾಂಕ್ಗಳಿಗೆ ಬಣ್ಣ ಬಳಿದು ಬಿಲ್ ಮಾಡಿಕೊಂಡು ಹೋಗುತ್ತಿದ್ದಾರೆ. ಸಮಸ್ಯೆ ತುಂಬಾ ಇದೆ. ಯಾವ ಸಮಸ್ಯೆ ಎಂದು ಹೇಳೋದು? ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ 7 ಹಳ್ಳಿಗಳು ಸೇರಿದ್ದು ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲೇ ಈ ಸ್ಥಿತಿ ಇದೆ. ಉಳಿದ ಗ್ರಾಮಗಳ ಪರಿಸ್ಥಿತಿ ಹೇಳತೀರದಾಗಿದೆ. ಅಂತ ಚಿಕ್ಕಮಗಳೂರು. ಏನ್ ಸಮಸ್ಯೆ ಅಂದ್ರೆ ನೀರಿನ ಸಮಸ್ಯೆ ತುಂಬಾ ಹೆಚ್ಚಾಗ್ಬಿಟ್ಟಿದೆ. ಸರಿಯಾಗಿ ನೀರುಗಳು ಬಿಡಲ್ಲ, ಟ್ಯಾಂಕಿಗೆ ನೀರು ಬಿಡಲ್ಲ. ಆಮೇಲೆ ಚರಂಡಿಗಳು ನೋಡಿದ್ರೆ ಹದಗೆಟ್ಟೋಗಿದ್ದಾವೆ. ಕಾಯಿಲೆ ಬರದೆ ಇನ್ನೇನೈತ್ರಣ, ಬರೀ ಸೊಳ್ಳೆ. ಎಲ್ಲಿ ನೋಡಿದ್ರು CC ರೋಡೇನೋ ನೀಟಾಗಿ ಐತೆ. ಚರಂಡಿ ಇರೋಷ್ಟು ಕ್ಲೀನ್ ಮಾಡಿಸಿ CC ಇದು ಮಾಡಿಸಿದ್ರೆ ಚೆನ್ನಾಗಿರುತ್ತಣ್ಣ. ನಲ್ಲಿ ಟ್ಯಾಂಕಿಗೆ ಇದು ಕೊಳ ನೀರು ಬಿಡ್ತಾರಲ್ಲ, ಆ ಥರದ್ದೇನು ಹಾಕಿಲ್ಲಣ್ಣ. ಬರೇ ಬಿಲ್ಲುಗಳು ಮಾಡ್ಕೊಂಡು ಹೋಗ್ತಾರ ಅಷ್ಟೇ. ಅದು ಇದು ಮಾಡ್ಕೊಂತೀವಿ, ಅದ್ ಮಾಡ್ಕೊಂತೀವಿ. ಬೀದಿ ನೋಡ್ರಿ, ಬೀದಿ ಲೈಟ್ ಏನೇನು ಹಾಕಿದಾರೆ ನೋಡ್ರಿ. ಹಾಕ್ತಿವಿ ಅಂತಾರಣ್ಣ ಅಷ್ಟೇ. ಸರಿ ಹಾಕ್ತಿವಿ ತುಂಬಾ ಆಯ್ತಣ್ಣ, ಹೇಳಕ್ ಆಗಲ್ಲ. ಏನಂತಾನೆ ಬೆಳಕಿಲ್ಲ, ನೀವ್ ನೋಡ್ದಂಗೆ ಬೆಳಕಿಲ್ಲ, ಚರಂಡಿಗೆ ನೀರ್ ಹೋಗಲ್ಲ, ನೀಟ್ನೆಸ್ ಇಲ್ಲಣ್ಣ. ಫಸ್ಟೇ ಎಲ್ಲಿ ಬೇರೆ ನೋಡಿ, ಇದು ಪಂಚಾಯತಿ ಇಟ್ಟು ಎಲ್ಲ ಹೊರಗಡೆ ನಮ್ ಚಿಕ್ಕಮಗಳೂರು ಪಂಚಾಯತಿನಾಗ 7 ಹಳ್ಳಿ ಇದಾವಣ್ಣ. ನಮ್ಮೂರೇ ಹಿಂಗೈತಿ. 7 ಹಳ್ಳಿ 6 ಹಳ್ಳಿನೂ ಏನಾಗೈತ ಗೊತ್ತಿಲ್ಲ ನಮ್ಗೆ. ಸಿರಾಜ್, ಮಧುಗಿರಿ.